ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಜೋಳದ ರೆಸಿಪಿ ಜೊತೆ ಬಂದಿದ್ದೀನಿ ನಾನು. ಜೋಳಕ್ಕೆ ಸ್ವಲ್ಪ ಹಾಲೆಲ್ಲ ಹಾಕ್ಬಿಟ್ಟು ಈ ರೀತಿ ಒಮ್ಮೆ ಮಾಡಿ ನೋಡಿ. ಎಲ್ರಿಗೂ ಇಷ್ಟ ಆಗುವಂಥ ಒಂದು ರೆಸಿಪಿ, ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುವಂಥ ಒಂದು ರೆಸಿಪಿ. ಬನ್ನಿ ನೋಡೋಣ ಏನು ಅಂತ. ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮೊದಲೊಂದು ಕುಕ್ಕರ್ ಬಿಸಿ ಮಾಡ್ಕೊಳ್ಳಿ. ಇಲ್ಲಿ ಕುಕ್ಕರೇ ಆಗ್ಬೇಕಂತ ಏನಿಲ್ಲ, ಯಾವುದೇ ತಳಭಾಗ ಗಟ್ಟಿ ಇರುವ ಪಾತ್ರೆ ಉಪಯೋಗಿಸಬಹುದು. ಅದಕ್ಕೆ ನಾನಿಲ್ಲಿ 1 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ, ಅಥವಾ ಎಣ್ಣೆನೂ ಬಳಸಬಹುದು. ನಮಗೆ 1 ಸ್ಪೂನ್ ಸಾಕು. 1 ಸ್ಪೂನ್ ತುಪ್ಪ ಬಿಸಿ ಆದ್ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳಿ. ಉಪ್ಪು ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ನೋಡಿ, ಇವಾಗ ಉಪ್ಪೆಲ್ಲ ಕರಗಿದೆ. ನೆಕ್ಸ್ಟ್ ಇದಕ್ಕೆ ನಾನು 1/4 ಕಪ್ ಜೋಳ ತಗೊಂಡಿದ್ದೀನಿ. ನೋಡಿ, ಇದು ಜೋಳ ಅಂದ್ರೆ ಒಣಗಿದ ಜೋಳ, ಇದು ಹಸಿ ಜೋಳ ಅಲ್ಲ. ಒಣಗಿದ ಜೋಳದಲ್ಲಿ ಮಾತ್ರ ನಮ್ಗೆ ಪಾಪ್ಕಾರ್ನ್ ಮಾಡಬಹುದು, ಹಸಿ ಜೋಳದಲ್ಲಿ ಮಾಡೋದಿಕ್ಕಾಗಲ್ಲ. ನೋಡಿ, ಈ ರೀತಿ ಇರುತ್ತೆ. 1/4 ಕಪ್ ಸಾಕು. 1/4 ಕಪ್ ನೋಡಿ, ಇವಾಗ ನಾನು 1/4 ಕಪ್ ಅಲ್ಲಿ ಮಾಡ್ತಾ ಇರೋದು. ನೋಡಿ, ಈ ರೀತಿ ಇರುತ್ತೆ. ಇದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಅಂದ್ರೆ ನಾವಿಲ್ಲಿ ಮೊದಲು ಪಾಪ್ಕಾರ್ನ್ ರೆಡಿ ಮಾಡ್ತಾ ಇರೋದು. ನೋಡಿ, ಹಾಕ್ಬಿಟ್ಟು ಒಮ್ಮೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ಇದು ಚೆನ್ನಾಗಿ ಬಿಸಿ ಆದ್ಮೇಲೆನೆ ಅದು ಉಬ್ಬಿ ಬರೋದು. ಸ್ವಲ್ಪ ಹೊತ್ತು ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 3ರಿಂದ 4 ನಿಮಿಷ ಇದನ್ನ ಸಣ್ಣ ಉರಿಯಲ್ಲಿಟ್ಟು ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ಒಂದೊಂದು ಉಬ್ಬಿ ಬರ್ತಾ ಇದೆ. ನೋಡಿ, ಕೂಡ್ಲೆ ನಾವೇನ್ ಮಾಡ್ಬೇಕಂದ್ರೆ ಇದಕ್ಕೊಂದು ಮುಚ್ಚಳ ಮುಚ್ಚಬೇಕು. ಇಲ್ಲ ಅಂದ್ರೆ ಫುಲ್ ಆಗಿ ಹೊರಗಡೆ ಹೋಗ್ಬಿಡುತ್ತೆ, ಅದು ಬೇಗ ಬೇಗ ಉಬ್ಬಿ ಬರುತ್ತೆ ಅದು. ನೋಡಿ, ಈ ರೀತಿ. ಇಲ್ಲಿ ನಾನು ಕುಕ್ಕರ್ ಅಲ್ಲಿ ಲಿಡ್ ಮುಚ್ಚುತ್ತಾ ಇದ್ದೀನಿ. ಕುಕ್ಕರ ಮುಚ್ಚಳ ಮುಚ್ಚುವಾಗ ಅದರ ಗ್ಯಾಸ್ಕೆಟ್ ಮತ್ತು ಅದರ ವಿಸಿಲ್ ತೆಗೆದು ಬಿಟ್ಬಿಡಿ. ಇಲ್ಲ ಅಂದ್ರೆ ನಾರ್ಮಲ್ ಯಾವ್ದಾದ್ರು ಒಂದು ಪ್ಲೇಟ್ ಮುಚ್ಚಿದ್ರು ಸಾಕು. ನೋಡಿ, ಎಲ್ಲ ಉಬ್ಬಿ ಬಂದಿದೆ. ಇವಾಗ ನೋಡಿ, ಸಣ್ಣ ಉರಿಯಲ್ಲಿಟ್ಟು ಮಾಡ್ಬೇಕು. ನೋಡಿ, ಎಲ್ಲ ರೆಡಿ ಆಗಿದೆ. ಕುಕ್ಕರ್ ಅಲ್ಲಿ ಮಾಡುವಾಗ ಮಾತ್ರ, ಅಂದ್ರೆ ಕುಕ್ಕರ್ ಆಗ್ಬೇಕಂತ ಏನಿಲ್ಲ, ಕುಕ್ಕರ್ ಅಲ್ಲಿ ಮುಚ್ಚಳ ಮುಚ್ಚುವಾಗ ಮಾತ್ರ ಅದ್ರೊಳಗಡೆ ಬೆಲ್ಟ್ ಇರುತ್ತೆ, ಅದು ಮತ್ತೆ ಅದ್ರ ವಿಸಿಲು ತೆಗಿಬೇಕು. ಇಲ್ಲ ಅಂದ್ರೆ ಒಂದು ನಾರ್ಮಲ್ ಒಂದು ಪ್ಲೇಟ್ ಮುಚ್ಚಿದ್ರೆ ಸಾಕು, ತೊಂದ್ರೆ ಏನಿಲ್ಲ. ನೋಡಿ, ನಮ್ಮ ಪಾಪ್ಕಾರ್ನ್ ಇವಾಗ ರೆಡಿ ಆಗಿದೆ. ಇದನ್ನೊಂದು ಬೌಲಲ್ಲಿ ಹಾಕ್ತಾ ಇದ್ದೀನಿ. ಇದನ್ನ ಹಾಗೆ ತಿನ್ನೋದಿಕ್ಕೂ ಚೆನ್ನಾಗಿರುತ್ತೆ. ಆದ್ರೆ ಇಲ್ಲಿ ನಾನು ಇದಕ್ಕೊಂದು ಸಿರಪ್ ರೆಡಿ ಮಾಡ್ತೀನಿ. ಅದಕ್ಕೋಸ್ಕರ ನಾನಿಲ್ಲಿ 1/2 ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. 1/4 ಕಪ್ ಜೋಳಕ್ಕೆ 1/2 ಕಪ್ ಸಕ್ಕರೆ ಹಾಕ್ತಾ ಇದ್ದೀನಿ. ಅಂದ್ರೆ ನಾನಿಲ್ಲಿ ಕ್ಯಾರಮಲೈಸ್ಡ್ ಶುಗರ್ ರೆಡಿ ಮಾಡ್ತಾ ಇರೋದು. ಅದಕ್ಕೆ ನಮ್ಮ ಸ್ಟವ್ ಆನ್ ಮಾಡ್ಕೊಳ್ಳಿ ಮೊದಲು. ಅದಕ್ಕೆ ಮೊದಲು ನಾನಿಲ್ಲಿ 2 ಸ್ಪೂನ್ ಅಷ್ಟು ಹಾಲು ಹಾಕ್ಬಿಟ್ಟು ಒಂದ್ಸಲ ಇದನ್ನ ಮಿಕ್ಸ್ ಮಾಡ್ತೀನಿ. ಈ ಸಕ್ಕರೆ ಅಂದ್ರೆ ಸಣ್ಣ ಉರಿಯಲ್ಲಿರ್ಬೇಕು, ಆಮೇಲೆ ಇದನ್ನ ಮುಟ್ಟಬಾರ್ದು. ನೋಡಿ, ಫುಲ್ ಆಗಿ ಈ ರೀತಿ ಲೆವೆಲ್ ಮಾಡ್ಕೊಳ್ಳಿ. ಅವಾಗ ಇದಕ್ಕೆ ಸ್ಪೂನ್ ಹಾಕ್ತಾ ಇರಬಾರ್ದು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಬಿಟ್ರೆ ಆಯ್ತು ಒಮ್ಮೆ. ಆಮೇಲೆ ಇದು ತನ್ನಾಲೆ ಅದು ಕರಗ್ತಾ ಇರುತ್ತೆ. ನೋಡಿ, ಇವಾಗ ಸಕ್ಕರೆ ಎಲ್ಲ ಕರಗ್ತಾ ಇದೆ. ನೋಡಿ, ಅಂದ್ರೆ ಆ ಕಲರ್ ಎಲ್ಲ ಚೇಂಜ್ ಬರಬೇಕು, ಆ ರೀತಿ ಆಗ್ಬೇಕು. ಸಣ್ಣ ಉರಿಯಲ್ಲಿಟ್ಟು ಮಾಡ್ಕೊಳ್ಳಿ. ನೋಡಿ, ಇವಾಗ ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗ್ತಾ ಇದೆ. ಅವಾಗ ಸ್ವಲ್ಪ ನೋಡಿ, ಈ ರೀತಿ ನಾವು ಪಾತ್ರೆಯನ್ನ ಮೇಲ್ಗಡೆ ಕೆಳಗಡೆ ಮಾಡಬಹುದು. ನೋಡಿ, ಇವಾಗ ಫುಲ್ ಆಗಿ ಸಕ್ಕರೆ ಕರಗಿದೆ. ನೋಡಿ, ಕರಗಿದ್ಮೇಲೆ ನಾವು ಸ್ಪೂನ್ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಅಂದ್ರೆ ಇದು ಜಾಸ್ತಿನೂ ಬಿಸಿ ಆಗ್ಬಾರ್ದು, ಜಾಸ್ತಿ ಬಿಸಿ ಆದ್ರೆ ಕಹಿ ಆಗ್ಬಿಡುತ್ತೆ. ಸೊ ಕೇರ್ಫುಲ್ ಆಗಿ ಮಾಡ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಅಂದ್ರೆ ಇದ್ರಲ್ಲಿರೋ ಸಕ್ಕರೆ ಎಲ್ಲ ಕರಗ್ಬೇಕು, ಒಂದು ಸಕ್ಕರೆನೂ ಬಾಕಿ ಆಗ್ಬಾರ್ದು. ಆ ರೀತಿ ಇದನ್ನ ಮಿಕ್ಸ್ ಮಾಡ್ಬೇಕು. ನೋಡಿ, ಈ ರೀತಿ ಇವಾಗ ಫುಲ್ ಆಗಿ ಸಕ್ಕರೆ ಎಲ್ಲ ಕರಗಿದೆ. ಇವಾಗ ನೋಡಿ, ಈ ರೀತಿ ಇರ್ಬೇಕು. ಸಣ್ಣ ಉರಿಯಲ್ಲಿಟ್ಟೆ ಮಾಡ್ಕೊಳ್ಳಿ. ನೋಡಿ, ಇವಾಗ ನಮ್ಮ ಸಕ್ಕರೆ ಎಲ್ಲ ಕರಗಿ ಇಲ್ಲಿ ರೆಡಿ ಆಗಿದೆ. ಶುಗರ್ ಕ್ಯಾರಮಲ್ ಇಲ್ಲಿ ರೆಡಿ ಆಗಿದೆ. ಇನ್ನು ಇದಕ್ಕೆ ನಾನು ಹಾಕ್ತಾ ಇರೋದು ಹಾಲು. 1/2 ಕಪ್ ಹಾಲು ತಗೊಂಡಿದ್ದೀನಿ. ಅದರಲ್ಲಿ 2 ಸ್ಪೂನ್ ಆವಾಗ ತೆಗ್ದಿದ್ದೀನಿ. ಇದನ್ನ ನಿಧಾನಕ್ಕೆ ಹಾಕೋಬೇಕು. ಸ್ವಲ್ಪ ದೂರ ನಿಂತ್ಕೊಂಡು ಹಾಕೊಳ್ಳಿ, ಯಾಕಂದ್ರೆ ಬೇಗ ಮೇಲ್ಗಡೆ ಬರುತ್ತೆ, ಬಿಸಿ ಬಿಸಿ ಇರುತ್ತೆ ಅದು. ಹಾಕ್ಬಿಟ್ಟು ಇನ್ನು ಇದು ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಅಂದ್ರೆ ನೋಡಿ, ಇದರಲ್ಲಿ ಸಕ್ಕರೆಯಲ್ಲಿ ನೋಡಿ ಗಟ್ಟಿ ಗಟ್ಟಿ ಇರುತ್ತೆ, ಅದು ಆಮೇಲೆ ಕರಗಿ ಚೆನ್ನಾಗಿ ಕರೆಕ್ಟ್ ಆಗಿ ಸಿಗುತ್ತೆ ನಮಗೆ. ಇದನ್ನ ಈ ರೀತಿ ಮಿಕ್ಸ್ ಮಾಡ್ತಾ ಇರ್ಬೇಕು. ನೋಡಿ, ಅಂದ್ರೆ ಒಳ್ಳೆ ಕ್ರೀಮ್ ತರ ಇದು ಸಿಗುತ್ತೆ ನಮ್ಗೆ ಕರಗಿದ್ಮೇಲೆ. ನೋಡಿ, ಈ ರೀತಿ ಮಿಕ್ಸ್ ಮಾಡಿ. ನೋಡಿ, ಸಕ್ಕರೆ ಎಲ್ಲ ಈ ರೀತಿ ಗಟ್ಟಿ ಇರುತ್ತೆ, ಅದೇನ್ ತೊಂದ್ರೆ ಇಲ್ಲ, ಎಲ್ಲ ಕರಗಿ ಕರೆಕ್ಟ್ ಆಗಿ ಸಿಗುತ್ತೆ ನಮಗೆ. ಚೆನ್ನಾಗಿ ಸಣ್ಣ ಉರಿಯಲ್ಲಿಟ್ಟೆ ಈ ರೀತಿ ಮಾಡ್ಕೊಳ್ಳಿ. ನೋಡಿ, ಆಮೇಲೆ ಇದಕ್ಕೆ 1 ಸ್ಪೂನ್ ಬೆಣ್ಣೆ ಹಾಕ್ತಾ ಇದ್ದೀನಿ. ಬಟರ್, ಇದು ಮನೆಯಲ್ಲೇ ಮಾಡಿರುವಂತ ಬಟರ್. 1 ಸ್ಪೂನ್ ಸಾಕು. 1 ಸ್ಪೂನ್ ಬಟರ್ ಹಾಕ್ಬಿಟ್ಟು ಬೆಣ್ಣೆ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಗಟ್ಟಿಯಾಗಿ ಬರಬೇಕು, ಸ್ವಲ್ಪ ಕ್ರೀಮ್ ತರ. ನೋಡಿ, ನಮ್ಮ ಶುಗರ್ ಎಲ್ಲ ಕರಗಿ ಕ್ಯಾರಮಲೈಸ್ಡ್ ಶುಗರ್ ಸಿರಪ್ ಇಲ್ಲಿ ರೆಡಿ ಆಗಿದೆ. ನೋಡಿ, ಈ ರೀತಿ ಇದೆ. ಈ ರೀತಿ ಇದ್ರೆ ಸಾಕು. ಫ್ಲೇಮ್ ಆಫ್ ಮಾಡ್ಬಿಟ್ಟು ಇದನ್ನ ನಾವು ರೆಡಿ ಮಾಡಿಟ್ಟ ಪಾಪ್ಕಾರ್ನ್ ಮೇಲೆ ಹಾಕ್ತಾ ಇದ್ದೀನಿ.
ನೋಡಿ ಹಾಕ್ಬಿಟ್ಟು ಇದನ್ನ ಫುಲ್ ಆಗಿ ಮಿಕ್ಸ್ ಆಗ್ಬೇಕಂದ್ರೆ ಈ ಸಿರಪ್ ಎಲ್ಲ ಪಾಪ್ಕಾರ್ನಿಗೂ ಹಿಡಿಬೇಕು. ಆ ರೀತಿ ನಾವು ಇದನ್ನ ಮಿಕ್ಸ್ ಮಾಡಬೇಕು. ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಆಗಿದೆ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಇಲ್ಲಿ ನಮ್ಮ ಕ್ಯಾರಮಲ್ ಪಾಪ್ಕಾರ್ನ್ ಇಲ್ಲಿ ರೆಡಿ ಆಗಿದೆ. ತುಂಬಾನೇ ಚೆನ್ನಾಗಿರುತ್ತೆ. ಇದು ಬಿಸಿ ಬಿಸಿ ಸರ್ವ್ ಮಾಡಬಾರ್ದು, ಸ್ವಲ್ಪ ಆರಿದ್ಮೇಲೆ ನೋಡಿ ಈ ರೀತಿ ಸಪರೇಟ್ ಆಗಿ ಸಿಗುತ್ತೆ, ಆವಾಗ್ಲೇ ಸರ್ವ್ ಮಾಡ್ಕೊಳ್ಳಿ, ಆವಾಗ್ಲೇ ಕರೆಕ್ಟ್ ಟೇಸ್ಟ್ ಸಿಗುತ್ತೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅದೇ ರೀತಿ ಎಲ್ಲರ ಜೊತೆ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.